ನೋಡ್ಕೊಳ್ಳಿ ಕ್ವಶನ್ನು. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು 1 ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ ಮಾಡ್ ಎಕ್ಸ್ ಲೆಸ್ ದ್ಯಾನ್ 1, 0 ಫಾರ್ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಇಂಟೆಗ್ರಲ್ ಆಫ್ 0 to infinity ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್. ಈಗ ಫಾರ್ಮುಲಾ ಹೇಳಿ ಎಫ್ ಆಫ್ ಯುದು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇದು ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಯಾವುದ್ರದ್ದು? ಫೋರಿಯರ್ ಟ್ರಾನ್ಸ್ಫಾರ್ಮ್ದು. ಅರ್ಥ ಆಯ್ತಲ್ವಾ? ಈಗ ಫಸ್ಟು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಲಿಮಿಟ್ ಕೊಟ್ಟಿರೋದೇನು ಮಾಡ್ ಎಕ್ಸ್ ಲೆಸ್ ದ್ಯಾನ್ 1 ಅಂತ ಕೊಟ್ಟವ್ರೆ. ಇದರ ಅರ್ಥ ಏನು? ಎಕ್ಸ್ ಬಿಟ್ವೀನ್ -1 to 1 ಅಂತ. ಇನ್ನೊಂದು ಏನು ಕೊಟ್ಟಿದ್ದಾರೆ? ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಇದರ ಅರ್ಥ ಏನು? ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಆರ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು +1. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಈಗ ಲಿಮಿಟ್ ಇರೋದು ಎಕ್ಸ್ ವ್ಯಾಲ್ಯೂ ಏನು -∞ ಟು ಇನ್ಫಿನಿಟಿ. ಇನ್ನು ಎಕ್ಸ್ ವ್ಯಾಲ್ಯೂನ ಈ ಥರ ಡಿವೈಡ್ ಮಾಡಿ. ಒಂದು -1 -∞ ಟು -1, ಆಮೇಲೆ -1 to 1, ಆಮೇಲೆ 1 to ಇನ್ಫಿನಿಟಿ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಲಿಮಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, -∞ ಟು -1 ಅಂದರೆ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ. ಎಲ್ಲಿ ಬರುತ್ತೆ ಅದು? ಇಲ್ಲಿ. ಎಫ್ ಆಫ್ ಎಕ್ಸ್ ಏನು? 0. 1 to ಇನ್ಫಿನಿಟಿ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಎಲ್ಲಿ ಬರುತ್ತೆ? ಎಫ್ ಆಫ್ ಎಕ್ಸ್ 0. ಅರ್ಥ ಆಗ್ತಿದೆಯಲ್ವ? ಬರೀ -1 to 1ಗೇನು ಎಫ್ ಆಫ್ ಎಕ್ಸು 1 ಮೈನಸ್ ಎಕ್ಸ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟ್ ಏನು ಮಾಡಬೇಕು, ನೀವು ಇದನ್ನ ಬರ್ಕೋಬೇಕು. ಹೇಳಿ, ಎಫ್ ಆಫ್ ಯು ಅಂದ್ರೇನು? ಸೊಲ್ಯೂಷನ್ ಅಂತ ಬರೀ. ಹೇಳಿ ಫಾರ್ಮುಲಾ ಎಫ್ ಆಫ್ ಯು ಅಂದ್ರೇನು? ಹಾಂ ಹಾಂ ಇ ಪವರ್ ಐ ಯು ಎಕ್ಸ್ ಟಿ. ಈಗ ಇಲ್ಲಿ -∞ ಟು ಇನ್ಫಿನಿಟಿ, ಇಲ್ಲಿ ನೀವು ಇದೆಲ್ಲ ಬಿಟ್ಬಿಡಿ, ಇದೆರಡೂ ಬರೆಯೋಕ್ಕೆ ಹೋಗಬೇಡಿ. ಬರೀ ಇದೇನು ಬರೀರಿ, ಲಿಮಿಟು -1 to 1. ಎಫ್ ಆಫ್ ಎಕ್ಸ್ ಬದಲು ಏನು ಬರೀತೀರಾ? 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಸರಿ ಅಲ್ವಾ? ಈಗ ನೋಡಿ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದನ್ನ ಯಾವ ಥರ ಮಾಡೋದು? ಬರ್ನೋಲಿಸ್ ರೂಲ್ನ ಅಪ್ಲೈ ಮಾಡಬೇಕು. ಯಾವ ರೂಲ್ನ? ಹಾಂ, ಹೇಳ್ಕೊಡ್ತೀನಿ ನೋಡಿ. ಇದು ಎಫ್ ಆಫ್ ಎಕ್ಸ್ ಯಾವುದು ಹಾಕಬೇಕು ಅಂತ. ಈಗ ನೋಡಿ, ಇಲ್ಲಿ ಇಂಟೆಗ್ರಲ್ ಆಫ್ ಏನಿದೆ, ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಡಿ ಎಕ್ಸ್. ಈ ಥರ ಇದ್ದರೆ ಬರ್ನೋಲಿಸ್ ರೂಲ್ ಅಪ್ಲೈ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು? 1 ಮೈನಸ್ ಎಕ್ಸ್ ಸ್ಕ್ವೇರ್ನ ಹಂಗೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ ಮೈನಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವೆರಿ ಗುಡ್. 0 ಮೈನಸ್ ಎಕ್ಸ್ ಸ್ಕ್ವೇರ್ಗೇನು? 2x. ಇ ಪವರ್ ಎ ಎಕ್ಸ್ ಬೈ ಎಗೆ ಇಂಟಿಗ್ರೇಷನ್ ಏನು? ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ 0 ಮೈನಸ್ 2xಗೆ ಡಿಫ್ರೆನ್ಷಿಯೇಷನ್ ಏನು? ಇದು 1 ಮೈನಸ್ ಅಲ್ಲ, 0 ಬಿಟ್ಬಿಡಿ, ಇದು -2x ಇದ್ದಂಗೆ ಅಂದ್ಕೊಳ್ಳಿ. ಈಗ ನೋಡಿ, 1 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? -2x. ಈಗ -2xಗೆ ಡಿಫ್ರೆನ್ಷಿಯೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ ಕ್ಯೂಬ್. ಇದು ಫಾರ್ಮುಲಾ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ, 1 ಮೈನಸ್ ಈ ಇಂಟೆಗ್ರಲ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ ಏನು? ಎಕ್ಸ್ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಬೈ ಎ ಮೈನಸ್ ಇಂಟು -2x ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ -2 ಇ ಪವರ್ ಎ ಎಕ್ಸ್ ಬೈ ಎ ಕ್ಯೂಬ್. ಇಲ್ಲಿ ಕಂಪೇರ್ ಮಾಡಿ, ಎಲ್ಲ ಸೇಮ್ ಇದೆಯಲ್ವಾ? ಎ ಜಾಗದಲ್ಲಿ ಏನಿದೆ ನೋಡಿ, ಬೇರೆದೆಲ್ಲ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸೇಮ್ ಇದೆಯಲ್ಲ. ಎ ಜಾಗದಲ್ಲಿ ಐ ಯು ಇದೆ. ವೆರಿ ಗುಡ್. ಇ ಪವರ್ ಐ ಯು ಎಕ್ಸ್ ಇದೆ, ಇಲ್ಲಿ ಇ ಪವರ್ ಎ ಎಕ್ಸ್ ಇದೆ. ಎ ಜಾಗದಲ್ಲಿ ಐ ಯು ಹಾಕಿ. ಎಲ್ಲಿ ಎ ಇದೆ ಅಲ್ಲಿ ಐ ಯು ಹಾಕಿದ್ರೆ ಇಂಟಿಗ್ರೇಷನ್
ಮುಗೀತು. ಹೇಳಿ ಹೆಂಗೆ ಹಾಕ್ತೀರಾ? ಹೇಳಿ ಫಸ್ಟ್ ಏನು? 1 ಮೈನಸ್ ಹಾಂ ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ ಹೇಳಿ ಮೈನಸ್ 2x ಆಮೇಲೆ ಇ ಪವರ್ ಐ ಯು ಎಕ್ಸ್ ಬೈ ಎ ಸ್ಕ್ವೇರ್ ಅಂದರೆ ಐ ಸ್ಕ್ವೇರ್ ಟು ಸ್ಕ್ವೇರ್ ಪ್ಲಸ್ ಹೇಳಿ ಮೈನಸ್ 2 ಐ ಯು ಎಕ್ಸ್ ಬೈ ಎ ಕ್ಯೂಬ್ ಅಂದರೆ ಎ ಕ್ಯೂಬ್ ಐ ಕ್ಯೂಬ್ ಯು ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಈ ಥರ ಬರ್ಕೋಬೇಕು. ಇದು ಇಂಟಿಗ್ರೇಷನ್ ಗೊತ್ತಿದ್ರೆ ಸಾಕು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಇದು -1 to 1 ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಬರೀತೀನಿ. ಹೇಳಿ ಎಫ್ ಆಫ್ ಯು ಈಸ್ ಈಕ್ವಲ್ ಟು, ಈಗ ಲಿಮಿಟ್ ಅಪ್ಲೈ ಮಾಡಬೇಕು. ಏನು ಮಾಡಬೇಕು? ಲಿಮಿಟ್ ಅಪ್ಲೈ ಮಾಡೋಕ್ಕೆ ಮುಂಚೆ ಈ -1 to 1 ಬರೀ ಎಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಾನೇ ಇಂಟಿಗ್ರೇಟ್ ಮಾಡಿರೋದು. ಎಕ್ಸ್ ಟರ್ಮ್ಸ್ಗಳನ್ನ ಒಂದು ಕಡೆ ಮಾಡ್ಕೋಬೇಕು, ಬೇರೆದೆಲ್ಲ ಆಚೆ ತಗೋಬೇಕು. ಇಲ್ಲಿ ಎಕ್ಸ್ ಟರ್ಮ್ ಯಾವುದು? ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಟೋಟಲ್ಲು? ಎಷ್ಟು ಟರ್ಮ್ಸ್ ಇದೆ ಇಲ್ಲಿ? 3 ಇದೆ. 1 2 3 ಅರ್ಥ ಆಗ್ತಿದೆಯಲ್ವ? ಈ ಫಸ್ಟ್ ಟರ್ಮಲ್ಲಿ ಎಕ್ಸ್ ರಿಲೇಟೆಡ್ ಯಾವ್ದ್ಯಾವ್ದಿದೆ? ಇ ಪವರ್ ಐ ಎಕ್ಸ್ ಬತ್ತಾ ಎಕ್ಸ್ ಸ್ಕ್ವೇರ್. ಇದು ಜೊತೆಗೆ ಬೇರೆ ಬೇರೆ ಮಾಡೋಂಗಿಲ್ಲ. ಇದೇನಿದು? 1 ಮೈನಸ್ ಎಕ್ಸ್ ಸ್ಕ್ವೇರ್, 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸು. ಎಕ್ಸ್ ರಿಲೇಟೆಡ್ ಇದೆ ಟರ್ಮ್ಸು, ಗೊತ್ತಾಗ್ತಿದೆಯಲ್ವಾ? ಅದು ಬಿಟ್ಟು ಬೇರೆದೇನಿದೆ? ಐ ಯು ಇದೆ. ಆದರೆ ಎಲ್ಲಿದೆ ಅದು? ದಿನ ಏನಂತ ಬರೀಬೇಕು ಆಚೆ? ವೆರಿ ಗುಡ್. ಇಲ್ಲಿ ಏನು ಬರೀಬೇಕು? 1 ಬೈ ಐ ಯು ಬರೀಬೇಕು. ಬ್ರ್ಯಾಕೆಟ್ ಒಳಗಡೆ ಎಕ್ಸ್ ರಿಲೇಟೆಡ್ ಏನಿದೆ ಅದು ಬರ್ಕೊಳ್ಳಿ. 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್. ಲಿಮಿಟ್ ಏನು? 1 to 1. ಅರ್ಥ ಆಗ್ತಿದೆಯಲ್ವಾ? ಇದು ರಬ್ ಮಾಡಲ ಇದನ್ನ. ಇದು ಗೊತ್ತಾಯ್ತಲ್ವಾ ನಿಮಗೆ? ಈಗ ನೋಡಿ, ಇದು ಹೇಳಿ 1 ಬೈ ಐ ಯು ಆಚೆ ತೊಗೊಳ್ಳಿ. 1 ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ನ ಲಿಮಿಟ್ ಬರ್ಕೊಳ್ಳಿ. ನೆಕ್ಸ್ಟ್ ಹೇಳಿ ಎಕ್ಸ್ ಟರ್ಮ್ಸ್. ಈ ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ರಿಲೇಟೆಡ್ ಯಾವ್ದ್ಯಾವ್ದಿದೆ? ಏನಿದೆ? ಮತ್ತೆ 2x ಬೇಡ, ಬರೀ ಎಕ್ಸ್ ಅನ್ನಿ. ಯಾಕಂದರೆ 2 ಮೈನಸ್ ಎಕ್ಸ್ ಇದ್ದರೆ 2 ಮೈನಸ್ ಎಕ್ಸ್ ಅನ್ನಬೇಕು. ಇಲ್ಲಿ 2 ಇಂಟು ಇರೋದ್ರಿಂದ ಬರೀ ಎಕ್ಸು. ಮತ್ತು ಇ ಪವರ್ ಐ ಯು ಎಕ್ಸ್ ಅದನ್ನ ಒಳಗಡೆ ಬರ್ಕೋಬಿಡಿ. ಹೇಳಿ ಆಚೆ ಬರಿಬೇಕಾಗಿರೋದು ಯಾವ್ದ್ಯಾವುದು? ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಮತ್ತು ಐ ಸ್ಕ್ವೇರ್ ಯು ಸ್ಕ್ವೇರ್ ಅದನ್ನ ಆಚೆ ಬರ್ಕೋಬೇಕು. ಹೇಳಿ ಪ್ಲಸ್ 2 ಬೈ ಬ್ರಾಕೆಟ್ ಒಳಗಡೆ ಏನು ಬರಿಬೇಕು? ಎಕ್ಸ್ ಇ ಪವರ್ ಲಿಮಿಟ್ ಏನು? ಹಾಂ, ಇಲ್ಲಿ ಎಕ್ಸು ರಿಲೇಟೆಡ್ ಯಾವುದಿದೆ? ಇ ಪವರ್ ಐ ಯು ಎಕ್ಸ್. ಅದು ಬಿಟ್ಟು ಬೇರೆದು ಯಾವ್ದು ಆಚೆ ಯಾವ್ದು ಬರೀಬೇಕು? ಹಾಂ, -2 ಬೈ ಐ ಕ್ಯೂಬ್ ಯು ಕ್ಯೂಬ್. ಗೊತ್ತಾಗ್ತಿದೆಯಲ್ವ? ಪ್ಲಸ್ ಇಂಟು ಮೈನಸ್ -2 ಬೈ ಯು ಕ್ಯೂಬ್. ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಏನು? -1 to 1. ಅರ್ಥ ಆಯ್ತಲ್ವಾ? ಈಗ ಲಿಮಿಟ್ ಅಪ್ಲೈ ಮಾಡೋಣ ನೀಟಾಗಿ. ಹೇಳಿ ಹೆಂಗೆ ಮಾಡ್ತೀರಾ? ಎಫ್ ಆಫ್ ಯು ಈಸ್ ಈಕ್ವಲ್ ಟು 1 ಬೈ ಐ ಯು. ಈಗ ಎಕ್ಸ್ ಜಾಗದಲ್ಲಿ 1 ಹಾಕಿ. ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? 1 ಮೈನಸ್ 1 ಸ್ಕ್ವೇರ್. 1 ಮೈನಸ್ 1 ಏನು? 0. 1 ಮೈನಸ್ -1 ಹೋಲ್ ಸ್ಕ್ವೇರ್ ಅಂದರೆ ಅದು 0 ಆಗುತ್ತೆ. -1 ಹೋಲ್ ಸ್ಕ್ವೇರ್ ಅಂದರೆ 1 ಅಲ್ವಾ? ಈಗ ಫಸ್ಟು ಎಕ್ಸಾಕ್ಟಲ್ಲಿ 1 ಹಾಕಿ. ಏನಾಗುತ್ತೆ ಹೇಳಿ? 1 ಮೈನಸ್ 1 ಸ್ಕ್ವೇರ್ ಇ ಪವರ್ ಐ ಯು ಇಂಟು 1 ಫಸ್ಟ್ ಟರ್ಮು. ಅರ್ಥ ಆಗ್ತಿದೆಯಲ್ವಾ? ಮೈನಸ್ ಹೇಳಿ ಎಕ್ಸಾಕ್ಟಲ್ಲಿ -1 ಹಾಕಿ. ಹೇಳಿ 1 ಮೈನಸ್ -1 ಹೋಲ್ ಸ್ಕ್ವೇರ್ ಇ ಪವರ್ ಐ ಯು ಇಂಟು -1. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲ್ ನೋಡಿರಿ ಇದನ್ನ. 1 ಮೈನಸ್ 1 ಸ್ಕ್ವೇರ್ ಏನು ಬರುತ್ತೆ ನೋಡಿ? 0. ಇದು 2 -1 ಹೋಲ್ ಸ್ಕ್ವೇರ್ ಅಂದರೆ ಏನು? ಹಾಂ, ಅದು 0 ಆಗುತ್ತೆ. ಅದಕ್ಕೆ ಈ ಟರ್ಮ್ ಬರೆಯೋದು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಇದು ಅಪ್ಪರ್ ಲಿಮಿಟು 0, ಲೋವರ್ ಲಿಮಿಟು 0. ಅರ್ಥ ಆಗ್ತಿದೆಯಲ್ವಾ? ಸಾರಿ,
ಈಗ ನೆಕ್ಸ್ಟು ಪ್ಲಸ್ 2 ಬೈ ಹೇಳಿ ಇಲ್ಲೇನಿದೆ ಐ ಸ್ಕ್ವೇರ್ ಯು ಸ್ಕ್ವೇರ್ ಇದೆ. ಐ ಸ್ಕ್ವೇರ್ ಅಂದ್ರೇನು? -1 ಗೊತ್ತಾಗ್ತಿದೆಯಲ್ವ? ಐ ಸ್ಕ್ವೇರ್ ಅಂದ್ರೇನು? -1 ಯು ಸ್ಕ್ವೇರ್. 2 ಬೈ ಹೇಳಿ -1 ಇಂಟು ಯು ಸ್ಕ್ವೇರ್. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? 1 ಹಾಕಿ ಏನಾಗುತ್ತೆ? 1 e ಪವರ್ ಐ ಯು ಇಂಟು 1 ಹೇಳಿ 1 e ಪವರ್ ಐ ಯು ಇಂಟು 1 ಮೈನಸ್ ಬರೆದು ಈ ಎಕ್ಸಾಕ್ಟ್ದಲ್ಲಿ -1 ಹಾಕಿ ಏನಾಗುತ್ತೆ? -1 e ಪವರ್ ಐ ಯು ಇಂಟು -1 ನೀಟಾಗಿ ಅಪ್ಲೈ ಮಾಡಿ. ಸ್ಟಾರ್ಟಿಂಗ್ 0 ಬರೆದ್ಬಿಡಿ. 2 ಬೈ ಐ ಸ್ಕ್ವೇರ್ ಬದಲು ಏನು ಬರ್ಕೋಬೇಕು? -1 ಯು ಸ್ಕ್ವೇರ್ ಆಗುತ್ತೆ. ಎಕ್ಸಾಕ್ಟ್ದಲ್ಲಿ 1 ಹಾಕಿ 1 e ಪವರ್ ಐ ಯು ಇಂಟು 1 ಮೈನಸ್ ಬರೆದು ಎಕ್ಸಾಕ್ಟ್ದಲ್ಲಿ -1 ಹಾಕಿ -1 e ಪವರ್ ಐ ಯು ಇಂಟು -1. ನೆಕ್ಸ್ಟು ಐ ಕ್ಯೂಬ್ ಅಂದರೆ ಐ ಕ್ಯೂಬ್ ಅಂದರೆ ಐ ಸ್ಕ್ವೇರ್ ಇಂಟು ಐ ಅಂದರೆ -1i ಅಥವಾ -i ಜ್ಞಾಪಕ ಇಟ್ಕೊಳ್ಳಿ. ಐ ಕ್ಯೂಬ್ ಅಂದರೆ ಏನು? -i. ಐ ಕ್ಯೂಬ್ ಬದಲು -i ಬರ್ಕೊಳ್ಳಿ. -i ಯು ಕ್ಯೂಬ್ನ ಹಂಗೆ ಇಟ್ಕೊಳ್ಳಿ. ಈಗ ಎಕ್ಸಾಕ್ಟ್ದಲ್ಲಿ 1 ಹಾಕಿ ಏನಾಗುತ್ತೆ? ಇದು ಇಂಟು 1 ಮೈನಸ್ ಹೇಳಿ ಐ ಯು ಇಂಟು -1 ಪಕ್ಕ ಅಲ್ವಾ? ಇಲ್ಲಿ 0 ಇಂಟು ಎನಿಥಿಂಗ್ ಏನಾಗುತ್ತೆ? 0. ಉಳಿಯೋದೇನು ನೋಡಿ? ಪ್ಲಸ್ ಇಂಟು ಮೈನಸ್ 2 ಬೈ ಯು ಸ್ಕ್ವೇರ್ -1 ಬಿಟ್ಬಿಡಿ. 1 ಇಂಟು ಯು ಸ್ಕ್ವೇರ್ ಆಗುತ್ತೆ. ಇಲ್ಲಿ e ಪವರ್ ಐ ಯು ಹೇಳಿ ಮೈನಸ್ ಇಂಟು ಮೈನಸ್ e ಪವರ್ -i ಯು. ಇನ್ನು ನೋಡಿ ಮೈನಸ್ ಇಂಟು ಮೈನಸ್ e ಪವರ್ ಐ ಯು ಇಂಟು -1 ಅಂದರೆ -i. ಇಲ್ಲಿ ಮೈನಸ್ ಇಂಟು ಮೈನಸ್ 2 ಬೈ ಐ ಯು ಕ್ಯೂಬ್ ಹೇಳಿ e ಪವರ್ ಐ ಯು -i ಯು e ಪವರ್ -i ಯು. ಈಗ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ ಹೇಳಿ e ಪವರ್ ಐ ಎಕ್ಸ್ ಪ್ಲಸ್ e ಪವರ್ -i x ಅಂದ್ರೇನು? 2 cos x. ಅರ್ಥ ಆಗ್ತಿದೆಯಲ್ವಾ? e ಪವರ್ ಐ ಎಕ್ಸ್ ಮೈನಸ್ e ಪವರ್ -i x ಅಂದ್ರೇನು? 2i sin x. ಇದು ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಏನು ಜ್ಞಾಪಕ ಇಟ್ಕೋತೀರಾ? e ಪವರ್ ಐ ಎಕ್ಸ್ ಪ್ಲಸ್ e ಪವರ್ -i x ಅಂದ್ರೇನು? 2 cos x. e ಪವರ್ ಐ ಎಕ್ಸ್ ಮೈನಸ್ e ಪವರ್ -i x ಅಂದ್ರೇನು? 2i sin x. ಕರೆಕ್ಟ್ ಅಲ್ವಾ? ಈಗ ಹೇಳಿ ಹೆಂಗೆ ಮಾಡ್ತೀರಾ ಅದನ್ನ? ಇಲ್ಲಿ ಹೇಳಿ ಎಫ್ ಆಫ್ ಯು ಏನಾಗುತ್ತೆ? ಈಗ ಎಫ್ ಆಫ್ ಯು ಈಸ್ ಈಕ್ವಲ್ ಟು -2 ಬೈ ಯು ಸ್ಕ್ವೇರ್ e ಪವರ್ ಐ ಎಕ್ಸ್ ಯು ಜಾಗದಲ್ಲಿ ಎಕ್ಸ್ ಹಾಕಿ ಸಾರಿ ಎಕ್ಸ್ ಜಾಗದಲ್ಲಿ ಯು ಹಾಕಿ ಏನಾಗುತ್ತೆ? ಇದು ಯು ಹಾಕಿ e ಪವರ್ ಐ ಯು ಪ್ಲಸ್ e ಪವರ್ -i ಯು ಈಸ್ ಈಕ್ವಲ್ ಟು 2 cos u. ಇದ್ರ ಬಂದು 2 cos u ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ 2 ಬೈ ಐ ಯು ಕ್ಯೂಬ್ ಹಂಗೆ ಇರಲಿ. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಯು ಹಾಕಿ e ಪವರ್ ಐ ಯು ಮೈನಸ್ e ಪವರ್ -i ಯು ಅಂದರೆ 2i sin u. 2i sin u ಆಗುತ್ತೆ. ನೋಡಿ ಮೈನಸ್ ಇಂಟು ಪ್ಲಸ್ 2 2s 4 ಬೈ ಯು ಸ್ಕ್ವೇರ್ ಈ ಥರ ಬರ್ಕೊಳ್ಳಿ. -4 ಹೇಳಿ ಕಾಸ್ ಯು ಬೈ ಯು ಸ್ಕ್ವೇರ್. ನೆಕ್ಸ್ಟು ಇ ಐ ಕ್ಯಾನ್ಸಲ್ ಅಲ್ವಾ? 2 2s ಏನು? 4 sin u ಬೈ ಯು ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಿ ಗೊತ್ತಾ ನೀವು? ಇದನ್ನ ಯು ಕ್ಯೂಬ್ ಮಾಡೋದು ಯಾವ ಥರ? ಯು ಕ್ಯೂಬ್ ಮಾಡೋದು ಯಾವ ಥರ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಯು ಹೇಳಿ -4u ಕಾಸ್ ಯು ಬೈ ಇದು ಯು ಮಲ್ಟಿಪ್ಲೈ ಮಾಡಿದ್ರೆ ಯು ಕ್ಯೂಬ್ ಆಗುತ್ತೆ. ಕರೆಕ್ಟ್ ಅಲ್ವಾ?
ಅಲ್ಲ, ಆ ಥರ ಮಾಡೋಂಗಿಲ್ಲ. ಒಂದು ಬರೀ ಯು ಸೇರಿಸ್ಬೇಕಷ್ಟೆ, ಇಲ್ಲಿ ಸೇರಿಸ್ಬೇಕಷ್ಟೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ, ಎಲ್ ಸಿ ಎಮ್ ತೊಗೊಳ್ಳಿ. ಏನೈತಿ ಇದು? ಇಲ್ಲ ಬೇಡ, ಅದು ಯು ಕ್ಯೂಬ್ ಆಲ್ರೆಡಿ ಇದೆಯಲ್ಲ, ಬರೀ ಇದನ್ನ ಯು ಕ್ಯೂಬ್ ಮಾಡಬೇಕು. ಯಾಕಂದರೆ ಇದು ಸೇಮ್ ಆಗಲಿ ಅಂತ. ಅದಕ್ಕೆ ಯು ಕ್ಯೂಬ್, ಇಲ್ಲಿ ಯು ಬಂದ್ಬಿಡುತ್ತೆ. ಈಗ ಎಲ್ ಸಿ ಎಮ್ ಹೆಂಗೆ ಮಾಡ್ತೀರಾ? ಸೇಮ್ ಇದ್ದರೆ ಹೇಳಿ. ಹಾಂ, -4 cos u +4 sin u ಬೈ ಯು ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಹಾಂ, ಈಗ 4ನ ಹೊರಗಡೆ ತೊಗೊಬಿಡಿ. ಇಲ್ಲಿ -4ನ ಹೊರಗಡೆ ತೊಗೊಳ್ಳಿ, ಕಾಮನ್ನು. ಉಳಿಯೋದೇನು? ವೆರಿ ಗುಡ್. ಯು ಕಾಸ್ ಯು -4 ತಗೋತಾ ಇರೋದ್ರಿಂದ ಇಲ್ಲಿ ಪ್ಲಸ್ ಇರೋದನ್ನ ಏನು ಬರೀಬೇಕು? 4 ತೆಗ್ಬಿಡಿ. ಉಳಿಯೋದೇನು? ಬೈ ಯು ಕ್ಯೂಬ್. ಇಷ್ಟು ತರಿಸ್ಕೋಬೇಕು ನೀವು. ಅರ್ಥ ಆಗ್ತಿದೆಯಲ್ವಾ? ಇದೇನಿದು? ಫೋರಿಯರ್ ಟ್ರಾನ್ಸ್ಫಾರ್ಮ್. ಈಗ ಎನ್ಸ್ ಇವ್ಯಾಲ್ಯೂಯೇಟ್ ಅಂತ ಇದೆಯಾ? ಫೈಂಡ್ ದ ವ್ಯಾಲ್ಯೂ ಅಥವಾ ಹೆನ್ಸ್ ಇವ್ಯಾಲ್ಯೂಯೇಟ್ ಎಲ್ಲ ಒಂದೇ ತಾನೆ. ಇನ್ವರ್ಸ್ ಮಾಡಲೇಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನು ಮಾಡೋದು? ಇನ್ವರ್ಸ್ನ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಈಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು ಹೇಳಿ? ಹೇಳಿ ಫಾರ್ಮುಲಾ ಏನು? ಎಫ್ ಆಫ್ ಎಕ್ಸ್ ಅಂದರೆ ಏನು? 1/2π -∞ ಟು ಎಫ್ ಆಫ್ ಯು e − iux du. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ಇನ್ವರ್ಸ್ದು. ಅರ್ಥ ಆಗ್ತಿದೆಯಲ್ವಾ? ಯಾವ್ಯಾವ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು? ಇದು ಮತ್ತು ಇದು ತುಂಬ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಅದು ಬಿಟ್ಟರೆ ಇಲ್ಲಿ ಬೇಸಿಕ್ ಇದೆಯಲ್ಲ ಅದು. ಅರ್ಥ ಆಯ್ತಲ್ವಾ? ಈಗ ಹೇಳಿ ನೆಕ್ಸ್ಟ್ ಏನು ಮಾಡಬೇಕು? ಹಾಂ, ಎಫ್ ಆಫ್ ಯು ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಹಾಂ, 1/, ಹಾಂ, -∞ ಟು ∞. ಎಫ್ ಆಫ್ ಯು ಏನು? -4 u cos u -sin u ಬೈ ಯು ಕ್ಯೂಬ್ e − iux du. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಆಫ್ ಯುನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎಫ್ ಆಫ್ ಯು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಏನು ಮಾಡಬೇಕು? ಈ -4ನ ಆಚೆ ತಗೊಳ್ಳಿ. ಇಲ್ಲಿ ಹೇಳಿ 2 1s 2 2s. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ x = 0 ತೊಗೊಬಿಡಿ. ಯಾಕಂದರೆ ಇದು ಪ್ರೂವ್ ಮಾಡಬೇಕಲ್ವಾ? ನಾವು ಏನು ಪ್ರೂವ್ ಮಾಡ್ಬೇಕು ಹೇಳಿ? 0 ಟು ∞ u cos u -sin u ಬೈ ಯು ಕ್ಯೂಬ್ du. ಆ ಥರ ಇದೆ ಅಲ್ವಾ? ಆಲ್ರೆಡಿ ಇದಿರಬೇಕು, ಬೇರೆದೆಲ್ಲ ಹೋಗಬೇಕು. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ಲೆಟ್ x = 0 ಹೇಳಿ. ಲೆಟ್ x 0 ತೊಗೊಂಡ್ರೆ ಏನಾಗುತ್ತೆ? ಇದು ಎಫ್ ಆಫ್ 0 = ಈ ಮೈನಸ್ನ ಆಚೆ ತೊಗೊಂಡ್ರೆ ಏನಾಗುತ್ತೆ? ಇದು -1/π. ಉಳಿಯೋದೇನು? -∞ ಟು ಇಲ್ಲಿ ಉಳಿಯೋದೇನು? u cos u -sin u ಡಿವೈಡೆಡ್ ಬೈ ಯು ಕ್ಯೂಬ್ ಇಂಟು e ⁴ 0 ಅಂದ್ರೇನು? du. ಅರ್ಥ ಆಗ್ತಿದೆಯಲ್ವಾ? ಬಟ್ ಎಫ್ ಆಫ್ 0 ಅಂದ್ರೇನು? 1 ಹೆಂಗೆ ಅಂದರೆ, ಈಗ 0 ಬರೋದು -1 ಟು 1 ಅಲ್ಲೇ ಅಲ್ವಾ? ಎಫ್ ಆಫ್ ಎಕ್ಸ್ ಏನು ಆವಾಗ? 1 - x² ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 1 - 0² ಏನಾಗುತ್ತೆ? 1. ಡೈರೆಕ್ಟಾಗಿ 1 ಬರೀರಿ. ದೇರ್ ಫೋರ್ ಹೇಳಿ ಏನಾಯಿತು? 1 = ಎಕ್ಸ್ ಜಾಗದಲ್ಲಿ 0 ಹಾಕಿ, ಅದು 1 - 0² 1 ಬರುತ್ತೆ. ಯಾಕೆ ಇಲ್ಲ ಆಗಬೇಕು ಅಂದರೆ 0 ಬರೋದು ಎಕ್ಸ್ ವ್ಯಾಲ್ಯೂ ಈ ಲಿಮಿಟಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಎಫ್ ಆಫ್ 0 ಅಂದ್ರೇನು? 1 -π -∞ ಟು u cos u -sin u ಬೈ ಯು ಕ್ಯೂಬ್ du. ಅರ್ಥ ಆಗ್ತಿದೆಯಲ್ವಾ?
ಇದನ್ನ 0 to ಇನ್ಫಿನಿಟಿ ಮಾಡಬೇಕಂದ್ರೆ ಇದೇನಿರಬೇಕು, E1 ಇರಬೇಕು. ಇದು ಮಾಡಿದ್ರೆ E1 ಬರುತ್ತೆ. ಹೆಂಗೆ ಹೇಳಿ, ಯು ಜಾಗದಲ್ಲಿ ಮೈನಸ್ ಯು ಹಾಕಿ ಏನಾಗುತ್ತೆ, ಮೈನಸ್ ಯು ಕಾಸ್ ಆಫ್ ಮೈನಸ್ ಯು ಮೈನಸ್ ಹೇಳಿ ಸೈನ್ ಆಫ್ ಮೈನಸ್ ಯು ಹೋಲ್ ಡಿವೈಡೆಡ್ ಬೈ ಮೈನಸ್ ಯು ಹೋಲ್, ಎಲ್ಲ ಮೈನಸ್ ಯು ಹಾಕಬೇಕು. ಈಗ ಚೆಕ್ ಮಾಡಿ ಏನು ಬರುತ್ತೆ, ಮೈನಸ್ ಯು ಹಂಗೆ ಇರಲಿ. ಕಾಸ್ ಆಫ್ ಮೈನಸ್ ಎಕ್ಸ್ ಅಂದರೆ ಬರೀ ಕಾಸ್ ಎಕ್ಸ್ ಅಂದರೆ ಕಾಸ್ ಆಫ್ ಯುನೇ ಬರುತ್ತೆ. ಸೈನ್ ಆಫ್ ಮೈನಸ್ ಯು ಅಂದರೆ ಮೈನಸ್ ಸೈನ್ ಯು, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಯು ಹೋಲ್ ಕ್ಯೂಬ್ ಅಂದರೆ ಮೈನಸ್ ಯು ಕ್ಯೂಬ್ ಅಂತ. ಈಗ ಮೈನಸ್ನ ಕಾಮನ್ ತಗೊಳ್ಳಿ, ಏನು ಬರುತ್ತೆ, ಯು ಕಾಸ್ ಯು ಮೈನಸ್ ಸೈನ್ ಯು ಬೈ ಮೈನಸ್ ಯು ಕ್ಯೂಬ್. ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಏನು ಬಂತು, ಸೇಮ್ ಬಂತಲ್ವಾ. ಅದಕ್ಕೆ E1 ಅದೆಲ್ಲ ಬರೆಯೋದು ಬೇಕಾಗಿಲ್ಲ, ನೀವೇನು E1 ಅಂತ ಹೇಳ್ಬೋದು. E1 ಇದ್ದರೆ ಏನು ಮಾಡ್ಬೋದು, E1 ಯಾಕೆ ಮಾಡೋದು ನಾವು, ಯಾಕೆ ಮಾಡೋದು E1ನ 0 to ಇನ್ಫಿನಿಟಿ ಮಾಡೋಕ್ಕೆ ಅಷ್ಟೇ. ಹೇಳಿ ಏನಾಗುತ್ತೆ ಇದು, 1 ಈಸ್ ಈಕ್ವಲ್ ಟು ಮೈನಸ್ 1/π. ಇದು 2 ಅಲ್ವಾ, ಇದು ಸಾರಿ ನೋಡಿ, 1 2s 2 1s 2 2s ಅಲ್ವಾ, ಮೈನಸ್ 2/π ಆಗುತ್ತೆ. ಇದೇನಾಗುತ್ತೆ, ಈಗ ಮೈನಸ್ 2/π ಹಂಗೆ ಇಟ್ಕೊಳ್ಳಿ. ಈ 0 to ಇನ್ಫಿನಿಟಿ ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 2. ಈ ಮೈನಸ್ 2/π ಇದು, ಈ 2 ಏನಕ್ಕೆ, ಮೈನಸ್ ಇನ್ಫಿನಿಟಿ ಟು ಟಿನ ಏನು ಮಾಡಬೇಕು, 0 to ಇನ್ಫಿನಿಟಿ ಮಾಡೋಕ್ಕೆ. ಹೇಳಿ ಯು ಕಾಸ್ ಯು ಮೈನಸ್ ಸೈನ್ ಯು ಬೈ ಡಿ ಯು. ಈಗ ಡೈರೆಕ್ಟ್ ದೇರ್ ಫೋರ್ ಅಂತ ಬರೆದು ಹೇಳಿ 0 to ಇನ್ಫಿನಿಟಿ ಯು ಕಾಸ್ ಯು ಮೈನಸ್ ಸೈನ್ ಯು ಡಿವೈಡ್ ಬೈ ಯು ಕ್ಯೂಬ್ ಡಿ ಯು ಈಸ್ ಈಕ್ವಲ್ ಟು ಪೈನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಪೈ ಇಂಟು 1 ಏನು, ಪೈ ಇಂಟು 1 ಏನು, ಮೈನಸ್ಸು ಶಿಫ್ಟ್ ಮಾಡಿಬಿಡಿ ಇಲ್ಲಿ, ಅರ್ಥ ಆಗ್ತಿದೆಯಲ್ವಾ. ಪೈ ಇಂಟು 1 ಏನು, ಪೈ. 2 2s ಏನಾಗುತ್ತೆ, ಇದು 4 ಕೆಳಗಡೆ ಬಂದ್ಬಿಡುತ್ತೆ, ಡಿವೈಡೆಡ್ ಬೈ 4. ಗೊತ್ತಾಗ್ತಿದೆಯಲ್ವಾ. ಲಾಸ್ಟಲ್ಲಿ ಯು ಜಾಗದಲ್ಲಿ ಏನಾಗ್ಬಿಡಿ 10 ಅಂತ ಬರೆದು ಏನಂತ ಬರೀತೀರಾ, 10 ಹೇಳಿ 0 to ಇನ್ಫಿನಿಟಿ ಯು ಬದಲು ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ π/4. ಅರ್ಥ ಆಯ್ತಲ್ವಾ, ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ, ಥ್ಯಾಂಕ್ ಯು.